ಚಿನ್ನಿ ಹೆಂಗುತ್ತಾನೆ ಗೈಸ್. ನಾನು ಇಷ್ಟ ದಿವಸ ಒಂದ್ ವಿಚಾರನ ಸೀರಿಯಸ್ ಆಗಿ ತಗೊಂಡೇ ಇರ್ಲಿಲ್ಲ. ನೀವಂತೂ ತುಂಬಾನೇ ಹೇಳ್ತಿದ್ರಿ, ನನ್ನ ಸಬ್ಸ್ಕ್ರೈಬರ್ಸ್ ಅಂಡ್ ಮನೆಯವರು ಹೇಳ್ತಾರೆ. ಓ ಇವ್ರಿಬ್ಬರದ್ ಬೇಡ ಕತೆ, ಏನು ಮಾಡ್ಬೇಡ ನಿನ್ ಬಾಯಲ್ಲಿ ಅಷ್ಟು ದುಡ್ದು ಕಾಸಿಟ್ಕೊಂಡಿರ್ತೀನಿ, ಬಟ್ ತಿನ್ನೋದಕ್ ಪುರ್ಸೋತಿಲ್ಲ ನನಗೆ. ನಮ್ಮಪ್ಪ ಬೈತಾರೆ ನೀನ. ಎಲ್ರಿಗೂ ನಮಸ್ಕಾರ, ಎಲ್ರು ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಮತ್ತೊಂದು ವ್ಲಾಗು ಸೋಮವಾರದ್ದು. ಸೊ ನೆನ್ನೆ ವ್ಲಾಗ್ ನೋಡಿದೀರಾ ನೀವು, ರಾಘವೇಂದ್ರ ಸ್ವಾಮಿ ಫೋಟೋ ಬಗ್ಗೆ ಹೇಳಿದೀನಿ. ಏನಕ್ಕೆ ನಂಗೆ ಆಲೋಚನೆ ಬಂತು ಅಂದ್ರೆ, ಎಷ್ಟೋ ಜನ ಯಾರು ಭಕ್ತರಿದ್ದಾರೆ ಇನ್ಕ್ಲೂಡಿಂಗ್ ಮೀ, ಏನಕ್ಕೆ ಫೋಟೋನೇ ಕೊಡ್ಬೇಕು ಅಂತ ಇನ್ನೊಂದು ಕ್ಲಾರಿಫಿಕೇಶನ್ ಕೊಡ್ತೀನಿ ನಿಮ್ಗೆ. ತುಂಬಾ ಜನ ಹೋಗಿ ಶಾಪಲ್ಲಿ ತಗೊಳಲ್ಲ ಫೋಟೋ. ಅಚಾನಕ್ ಆಗಿ ಸಡನ್ ಆಗಿ ರಾಯರು ಮನೆಗ್ ಬಂದ್ರೆ, ಇಲ್ಲ ರಾಯರು ಪ್ರಸಾದ ಬಂದ್ರೆ ತುಂಬಾನೇ ಶ್ರೇಷ್ಠ, ಒಳ್ಳೇದು ಅಂತ ಹೇಳ್ತಾರೆ. ಆ ಒಂದು ತಲೆಯಲ್ಲಿತ್ತು. ಮತ್ತೆ ಇನ್ನೊಂದು ಶಾಪಿಗೆ ಕೊಟ್ಟೆ ಅಂತ ಹೇಳಿದ್ನಲ್ಲ, ಅದೊಂದು ತಲೆಯಲ್ಲಿತ್ತು. ಮತ್ತೆ ಏನಾದ್ರೂ ಕೊಡ್ಲೇಬೇಕು ಅಂದಾಗ ಬೇರೆ ಏನೇನೋ ಕೊಡೋ ಬದ್ಲು ಇದನ್ ಕೊಟ್ರೆ ಲೈಫ್ ಲಾಂಗು ದೇವ್ರ ಮನೇಲಿ ಇಟ್ಕೊಂತಾರೆ ಅಲ್ವಾ ಅನ್ನೋದು ಒಂದು ನನ್ಗೆ ಥಿಂಕಿಂಗ್ ಬಂತು. ಸೊ ಹಂಗಾಗಿ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಇದ್ ಮಾಡೋಣ ಅಂತ ಅನ್ಬಿಟ್ಟು ಇದನ್ನೇ ಕೊಡ್ಬೇಕು ಅಂತ ಅನ್ನಿಸ್ತು. ಇವಾಗ 12 ಗಂಟೆ ಆಗೋಗಿದೆ. ಒಂದೆರಡು ಆರ್ಡ್ರನ್ನ ಪೋಸ್ಟ್ ಆಫೀಸಿಗೆ ಕಳ್ಸೋಣ ಅಂತ ಅನ್ಬಿಟ್ಟು ಇಟ್ಟಿದೀನಿ. ಬನ್ನಿ ತೋರಿಸ್ತೀನಿ ನೋಡಿ. ಆರ್ಡ್ರಸ್ ಇಲ್ಲ ಇಟ್ಟಿದೀನಿ, ಬಟ್ ಇದಕ್ಕೆ ನಾನು ಈ 2 ಪ್ಯಾಕ್ಗೂನು ನಾನು ಹಾಕಿಲ್ಲ ಫೋಟೋನ, ಆಯ್ತಾ? ಏನಕ್ಕೆ ಹಾಕಿಲ್ಲಪ್ಪ ಅಂತಂದ್ರೆ, ನನ್ಗೆ ಕೊಡ್ಬೇಕು ಅಂತ ಅನ್ನಿಸ್ಲಿಲ್ಲ ಅವ್ರಿಗೆ. ಅದಕ್ಕೋಸ್ಕರ ನಾನು 2ಕ್ಕೂ ಪ್ಯಾಕ್ ಮಾಡಿಲ್ಲ. ನೋಡೋಣ, ನನ್ ನೆಕ್ಸ್ಟ್ ಇನ್ನ ಡೈಲಿ ಬರ್ತಾ ಇರೋದಲ್ಲ, ಯಾವ್ದಕ್ಕೆ ಯಾರಿಗೆ ಕೊಡ್ಬೇಕು ಅಂತ ಅನ್ಸುತ್ತೆ, ನನ್ನ ಮನ್ಸಿಗೆ ಅನ್ಸುತ್ತೆ ಅವ್ರ ಮನೆಗೆ ಕೊಡ್ತೀನಿ. ಸೊ ಸುಮ್ನೆ ಅಷ್ಟು ಈಸಿಯಾಗಿ ರಾಯರ್ನ ನಾವು ಎತ್ಕೊಂಡು ಅದು ಇನ್ನೊಬ್ರ ಮನೆ ತಲುಪ್ಸೋ ಅಂತ ಕೆಲ್ಸ ಅದು ಅಷ್ಟು ಸುಲಭಕ್ಕಾಗಲ್ಲ. ನಾವು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಂದ್ರೂ ಏನಂತಾರೆ, ಅಪ್ಪಣೆ ಇರ್ಬೇಕು ಅಂತ ಹೇಳ್ತಾರೆ. ಈ ವಿಷಯ ಅಂತೂ ನಾನು ತುಂಬಾ ಅಂದ್ರೆ ತುಂಬಾ ನಂಬ್ತೀನಿ. ಬಿಕಾಸ್ ಮನೆ ಪಕ್ಕದಲ್ಲೇ ಇಟ್ಕೊಂಡು ನಾನು ರಾಯರ ಮಠಕ್ಕೆ ಹೋಗಕ್ ಆಗಲ್ಲ ಸಮ್ಟೈಮ್ಸ್. ಹಂಗೆ ನೆಕ್ಸ್ಟ್ ನಾನು ಮಂತ್ರಾಲಯಕ್ಕೆ ಹೋಗ್ಬೇಕು, ಮಗಂಗೆ ಮುಡಿ ಕೊಡ್ಸೋದು ಒಂದು ಬ್ಯಾಲೆನ್ಸ್ ಇದೆ. ನಾನು ಸ್ವಲ್ಪ ದಿವಸ ಹೊರಡ್ತೀನಿ, ನಿಮ್ಗೂ ಅಪ್ಡೇಟ್ ಮಾಡ್ತೀನಿ ನಾನು, ಓಕೆನಾ? ಇವಾಗ ಟೈಮ್ ಆಗೋಯ್ತು, ಪೋಸ್ಟ್ ಆಫೀಸ್ಗೆ ಹೋಗಕ್ ಆಗ್ಲಿಲ್ಲ. ಅದಕ್ಕೆ ನಾಳೆ ಪಾರ್ಸಲ್ ಹಾಕ್ತೀನಿ. ಇನ್ನು ಕೆಲವಷ್ಟು ಇನ್ನೂ ಬರೀಬೇಕು, ಡಿಸ್ಪ್ಯಾಚ್ ಮಾಡ್ಬೇಕು, ತುಂಬಾ ಇದಾವೆ. ಸೊ ಎಲ್ಲಾನು ಒಟ್ಟಿಗೆ ಹಾಕ್ಬಿಡೋಣ ಅಂತ ಹೇಳಿ ಇವಾಗ ಟೈಮ್ ಆಗಿರೋದ್ರಿಂದ ಮಗಳನ್ನ ಫಸ್ಟ್ ಕರ್ಕೊಂಬರಕ್ ಹೋಗ್ಬೇಕು ನಾನು. ಬನ್ನಿ ಹೋಗೋಣ. ಆಮೇಲೆ ಇನ್ನು ಏನೇನ್ ಕೆಲ್ಸ ಇವತ್ತು, ಆಮೇಲೆ ಇನ್ನೊಂದು ವಿಚಾರವಾಗಿ ಮಾತಾಡ್ತೀನಿ ನಿಮ್ಮ ಹತ್ರ, ಓಕೆನಾ? ಇವಾಗ ನೋಡಿ, ನನ್ನ ಮಗನ ನಮ್ಮ ಅಪ್ಪನ ಹತ್ರ ಬಿಟ್ಬಿಟ್ಟು ಇಲ್ಲಿ ಪೂಜೆ ನಡೀತಾ ಐತೆ ದೇವಸ್ಥಾನದಲ್ಲಿ, ಅಲ್ಲಿ ಬಿಟ್ಬಿಟ್ಟು ಮಗಳನ್ನ ಕರ್ಕೊಬರಕ್ ಹೋಗ್ತೀನಿ. ನೋಡ, ಹಾಯ್ ಮಾಡ ಹಾಯ್. ಸರಿ ಹೋಗೋಣ ತಾತ ಹತ್ರ. ಇರು, ಗಾಡಿ ಸ್ಟಾರ್ಟ್ ಮಾಡ್ತೀನಿ, ಕರ್ಕೊಂಡು ಹೋಗ್ತೀನಿ. ನಮ್ಮ ಮನೆ ಪಕ್ಕದ ರೋಡಲ್ಲಿ ಚಿಕ್ಕಣ್ಣ ಸ್ವಾಮಿ ದೇವ್ರನ್ನ ಕೂರ್ಸಿದ್ರು. ನಮ್ಮಪ್ಪ ಭಜನೆ ಮಾಡಕ್ ಹೋಗಿದ್ರು, ಬನ್ರಿ ಅಂತ ಹೇಳಿದ್ರು. ಹಂಗಾಗಿ ಪ್ರತಿಭಾವರಪ್ಪನು ಅಲ್ಲೇ ಇದ್ರಲ್ವಾ, ಮಗನ ಅವ್ರ ಜೊತೆ ಕೂರ್ಸ್ಬಿಟ್ಟು ಮಗಳನ್ ಸ್ಕೂಲಿಂದ ಕರ್ಕೊಂಬರಕ್ಕೆ ಅಂತ ಹೋದೆ. ಚಿನ್ನಿ ನೋಡ್ರಿ, ಇವತ್ ನನ್ ಮಗಳು ಜಾಸ್ತಿ ನೀರ್ ಕುಡ್ದ್ಬಿಟ್ಟು ವಾಮಿಟಿಂಗ್. ಹಾಕಮ್ಮ, ಕನ್ನಡಕ ಐತಿಲ್ಲಿ. ಕೊಡ್ತೀನಿ ಇರು. ಮಮ್ಮಿ, ನಾನು ಊಟ ತಿಂದಿದ್ಯಾ ಗೊತ್ತು, ವಾಂತಿ ಏನಕ್ಕೆ ಮಾಡ್ಕೊಂಡೆ? ಜಾಸ್ತಿ ನೀರು ಕುಡ್ತಿದ್ದೆ, ಅದಕ್ಕೆ ನೋಡಿ. ನಾನು ಬರೋ ತನಕನೂ ನಮ್ಮ ಅಪ್ಪನ ಜೊತೆ ಕುತ್ಕೊಂಡು ಭಜನೆ ಮಾಡ್ತಾ ಇದ್ದ. ನಮ್ಮಪ್ಪ ಸುಮಾರು ವರ್ಷದಿಂದ ಮಾಡ್ತಾರೆ ಅಲ್ವಾ, ಹಂಗಾಗಿ ಪ್ರತಿ ವರ್ಷನೂ ಚಿಕ್ಕಣ್ಣ ಸ್ವಾಮಿ ದೇವ್ರನ್ನ ಕೂರಿಸ್ತಾರೆ ಊರ್ ಮಧ್ಯದಲ್ಲಿ. ಅವಾಗ ನಮ್ಮಮ್ಮ ಬರೋರು. ಯಾಕೆ ಅಂತಂದ್ರೆ ನಮ್ಮಮ್ಮಂದು ತವ್ರ ಮನೆ ದೇವ್ರು ಚಿಕ್ಕಣ್ಣ ಸ್ವಾಮಿ. ನಾನು ಇದುವರೆಗೂ ಆ ದೇವಸ್ಥಾನಕ್ಕೆ ಹೋಗಿಲ್ಲ, ತುಮಕೂರ್ ಹತ್ರ ಎಲ್ಲೋ ಇದೆಯಂತೆ.
ನೋಡಿ ನಾನು ಯಾವತ್ತೂ ಬರ್ತಾ ಇರಲಿಲ್ಲ, ನಮ್ಮ ಅಮ್ಮ ಬರೋರು ಅವ್ರ ಫ್ರೆಂಡ್ಸ್ಗಳ ಜೊತೆ ಮತ್ತೆ ಮಕ್ಳನ್ನ ಕರ್ಕೊಂಡ್ ಬರೋರು. ನಾವ್ ಯಾವತ್ತೂ ಹೋಗಿರ್ಲಿಲ್ಲ. ಇವತ್ತು ನೋಡಿ ಅದೃಷ್ಟ ಕೂಡ್ ಬಂತು ನೋಡುವಂಥದ್ದು. ಅಂಡ್ ಅಲ್ಲೇನೆ ಊಟನೂ ಕೂಡ ಹಾಕಿದ್ರು, ಪ್ರತಿಯೊಬ್ರಿಗೂನು ಊಟದ ವ್ಯವಸ್ಥೆ ಇತ್ತು. ಎಷ್ಟು ಚೆನ್ನಾಗಿ ಮಾಡಿದ್ರು ಅಡ್ಗೆ ಅಂತಂದ್ರೆ ಅಷ್ಟು ಚೆನ್ನಾಗಿತ್ತು ಟೇಸ್ಟು. ದೇವ್ರ ಪ್ರಸಾದ, ಕಣ್ಗೊತ್ಕೊಂಡು ತಿನ್ಬೇಕು. ಸೊ ಕಂಪ್ಲೀಟ್ ಊಟ ಎಲ್ಲ ಮುಗಿಸ್ಕೊಂಡು ನಾನು ನನ್ನ ಮಕ್ಕಳು ಹಂಗೆ ದೇವ್ರ ದರ್ಶನ ಕೂಡ ಮಾಡಿದ್ವಿ. ನಾನು ಫಸ್ಟ್ ಟೈಮ್ ಬಿಡಿ ದೇವ್ರನ್ನ ನೋಡಿದ್ದು ಇಷ್ಟು ವರ್ಷಕ್ಕೆ. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಬೆಳಗ್ಗೆ ಏನೋ ತರಿಸಿದ್ರು, ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ದೇವ್ರನ್ನ ಅವ್ರ ಗುಡಿಗೆ ತಲುಪಿಸಿದ್ರು. ನೋಡ್ತಾ ಇರ್ಬೋದು ನನ್ ಮಕ್ಳು ಹೆಂಗ ಆಡ್ತಿದಾರೆ ಅಂತ ಹೇಳಿ. ಸ್ಕೂಲಿಂದ ಡೈರೆಕ್ಟ್ ಹಂಗೆ ಬಂದ್ಬಿಡಮ್ಮ ಅಂತ ಹೇಳಿದ್ರು. ಇನ್ನೊಂದ್ಸಲಿ ಮನೆಗ್ ಹೋಗಿ ಬರೋದೇನು, ಆ ಊಟದ ಟೈಮೇ ಆಗಿತ್ತಲ್ಲ, ದೇವ್ರ ದರ್ಶನ ಮಾಡ್ಕೊಂಡ್ ಹಂಗೇನೆ ಊಟ ಮುಗಿಸ್ಕೊಂಡ್ ಹೋಗೋಣ ಅಂತ ಹೇಳಿ. ಭಜನೆನೂ ಆಲ್ಮೋಸ್ಟ್ 1:30 ಹತ್ತತ್ರ ಏನೋ ಮುಗ್ದು ಹೋಗಿತ್ತು. ನಮ್ಮ ಅಪ್ಪನು ಯಾವ ದೇವಸ್ಥಾನದಲ್ಲಿ ಇಲ್ಲೆಲ್ಲ ಮಾಡ್ತಾರಲ್ಲ, ಅವಾಗ ಕರೀತಾರೆ ಊರ ಒಳಗಡೆನೆ ಬನ್ನಿ. ಓ ಇವ್ರಿಬ್ಬರದ್ ಬೇಡ ಕತೆ. ಓ ಸರಿ ಸರಿ ಆಯ್ತು ಆಯ್ತು. ಅಲ್ಲಿ ಸ್ಲೋಪ್ ಬರುತ್ತೆ. ಇರ್ರ ಏನೋ ಕಿತಾಪತಿ ಕೆಲಸ ಮಾಡ್ತಾ ಇದ್ಯಾ? ಮಲ್ಗದ್ ಬಿಟ್ಬಿಟ್ಟು 3 ಗಂಟೆ ಆಯ್ತು. ಏಯ್ ಏನೋ ಒಂದೊಂದು ನಿಮ್ಮಿಬ್ಬರದು ಮಲ್ಗದ್ ಬಿಟ್ಬಿಟ್ಟು. ಏನೋ ಅದು ನೋಡಿಲ್ಲ. ಇವಳು ನೋಡ್ರಿ ಪರ್ಕೆ ಹಿಡ್ಕೊಂಡು ಎಲ್ಲ ಎತ್ತಾಕ್ಬೇಕು ಇವಾಗ. ಎತ್ತಾಕೋ. ಒಂದೊಂದಲ್ಲ ಚಿನ್ನಿ ಕೆಲಸ ಕೊಡೋದು. ಅಲ್ಲಿ ಗುಡಿಸ್ತಾವಳೆ, ಕೆಳಗಡೆ ಹಾಕ್ತಾವಳೆ, ಅಷ್ಟೇ ಕೆಲಸ. 3 ಕೆಲಸ. ಹೋಗಿ ನಾವೇ ತಾಕ್ಬೇಕಷ್ಟೇ. ಸಾಕು ಬಾಮ್ಮ, ನೀನೇನು ಕೆಲಸನೂ ಮಾಡ್ಬೇಡ. ದಯವಿಟ್ಟು ನೀನು ಬಂದು ಮಲ್ಕೋ, ಟೈಮ್ ಆಯ್ತು. ಏನು ಮಾಡ್ಬೇಡ ನೀನ್ ಬಾ. ನೀನೇನು ಕೆಲಸ ಮಾಡ್ಬೇಡ ಸದ್ಯ, ಓದು. ನಮ್ಗೆ ಡಬಲ್ ಕೆಲಸ ಕೊಡ್ತಾಳೆ ಇವಳು, ಅಲ್ವೇನಾ? ಗೈಸ್, ನಾನು ಇಷ್ಟ ದಿವಸ ಒಂದ್ ವಿಚಾರನ ಸೀರಿಯಸ್ ಆಗಿ ತಗೊಂಡೇ ಇರ್ಲಿಲ್ಲ. ನೀವಂತೂ ತುಂಬಾನೇ ಹೇಳ್ತಿದ್ರಿ, ನನ್ನ ಸಬ್ಸ್ಕ್ರೈಬರ್ಸ್ ಅಂಡ್ ಮನೆಯವರು ಹೇಳ್ತಾ ಇದ್ರು. ನಾನು ಅಷ್ಟು ತಲೆಗೆ ಹಾಕೊಂಡಿರ್ಲಿಲ್ಲ. ಯಾಕೋ ಇತ್ತೀಚೆಗೆ ತುಂಬಾನೇ ಅದನ್ನ ತಲೆಗೆ ಹಾಕೊಂಡ್ಬಿಟ್ಟಿದೀನಿ. ಸಣ್ಣ ಆಗ್ತಿದ್ದೀರಾ, ತುಂಬಾ ಸಣ್ಣ ಆಗಿದ್ದೀರಾ, ವೀಕ್ ಆಗಿದ್ದೀರಾ, ಆರೋಗ್ಯ ನೋಡ್ಕೊಳ್ಳಿ. ಇಷ್ಟು ಸೆಂಟೆನ್ಸ್ ನ ತುಂಬಾ ಲೈಟ್ ಆಗಿ ತಗೊಂಡ್ಬಿಟ್ಟಿದ್ದೆ ನಾನು. ನಿಜ, 1 ವಾರದಿಂದ ನಾನು ವ್ಲಾಗ್ಸ್ ಅಪ್ಲೋಡ್ ಮಾಡದೇ ಇರೋದಕ್ಕೆ ಇದು ಒಂದು ಕಾರಣ ಅಂತ ಹೇಳ್ಬೋದು. ಯಾಕಂತಂದ್ರೆ ತುಂಬಾ ನಮ್ಮ ರಿಲೇಟಿವ್ಸ್ ಆಗಿರ್ಬೋದು, ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಫಂಕ್ಷನ್ಗಳು ಬಂದಿದ ತಕ್ಷಣ ಕರೀತಾರೆ, ಮನೆಗೆ ಬಂದು ಕರೀತಾರೆ. ಯಾಕೆ ನೀನ್ ಯಾವ ಫಂಕ್ಷನ್ ಕರೆದ್ರು ಬರೋದೇ ಇಲ್ಲ, ಯಾಕೆ ಏನು, ಬಾ ಓಡಾಡು, ಚೆನ್ನಾಗಿರು ಅಂತೆಲ್ಲ ಹೇಳ್ತಾರೆ. ಬಟ್ ಲಿಟ್ರಲಿ ನನ್ಗೆ ಅವ್ರು ಕರೆದಿದ ತಕ್ಷಣ ತುಂಬಾ ಬಾಯಿ ತುಂಬಾ ಕರೀತಾರೆ. ಮನೆಗ್ ಬಂದು ಹೋಗ್ಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಳ್ಳೋಣ, ಹೋಗೋಣ ಅಂತ ಅನ್ಬಿಟ್ಟು ನಾನು ವಾರ್ಡ್ರೋಬ್ ತೆಗಿತೀನಿ. ನಂದೇನಿಲ್ಲ ಅಂದ್ರೂ ಬಟ್ಟೆ, ಇಲ್ಲೊಂದೆರಡು ವಾರ್ಡ್ರೋಬ್, ಮತ್ತೆ ಅಲ್ಲಿ ನಮ್ಮ ಮನೇಲಿ ಒಂದ್ ಬೀರು, ಕಂಪ್ಲೀಟ್ ನಂದೇ ಬಟ್ಟೆಗಳಿದಾವೆ. ಓಕೆನಾ? ತೆಗ್ದಿದ ತಕ್ಷಣ ಎಷ್ಟು ವೆರೈಟೀಸ್ ಅಂತ ಅಂದ್ರೆ ಅಷ್ಟು ಕಲೆಕ್ಷನ್ಸ್ ಇದೆ ನನ್ನ ಹತ್ರ. ನೀವು ನಂಬಲ್ಲ, ಎಕ್ಸೆಸ್ ಸೈಜ್ ಟು ನನ್ನ ಹತ್ರ ಲಾರ್ಜ್ ವರ್ಗುನು ಇಟ್ಟಿರ್ತೀನಿ ಬಟ್ಟೆಗಳು ನಾನು. ಏನಕ್ಕಪ್ಪ ಅಂತಂದ್ರೆ ನಾನು ಸಣ್ಣ ಆಗ್ತಾ ಇದ್ದಂಗೆ ಇಲ್ಲ ದಪ್ಪ ಆಗ್ತಾ ಇದ್ದಂಗೆ, ಇವಾಗ ನಾನು ಪ್ರೆಗ್ನೆನ್ಸಿ ಟೈಮಲ್ಲೆಲ್ಲ ನನ್ಗೆ ವೇರಿಯೇಷನ್ಸ್ ಇರುತ್ತಲ್ವಾ, ಸೊ ಹಂಗಾಗಿ ಎಲ್ಲರ ಹತ್ರನೂ ಇರುತ್ತೆ ಬಿಡಿ, ಅಪ್ ಟು ಎಕ್ಸೆಸ್ ಟು ಲಾರ್ಜ್, XXL ಎಲ್ಲ ಸೈಜಸ್ ಇರುತ್ತೆ. ಕಂಪ್ಲೀಟ್ ಎಲ್ಲಾ ಸೈಜಸ್ ನನ್ನ ಹತ್ರ ಇದೆ. ಲೀಸ್ಟ್ ಅಂತ ಅಂದ್ರೆ ಎಕ್ಸೆಸ್. ಆ ಎಕ್ಸೆಸ್ ಸೈಜು ನನಗೆ ಫಿಟ್ ಆಗ್ತಾ ಇಲ್ಲ, ಆ ರೇಂಜ್ಗೆ ಸಣ್ಣ ಆಗೋಗ್ಬಿಟ್ಟಿದೀನಿ ನಾನು ಇಡೀ ಇಷ್ಟು ವರ್ಷದಲ್ಲಿ ನಾನು ಯಾವತ್ತೂ ಇಷ್ಟು ಏನಂತಾರೆ ಮುಖದಲ್ಲಿ ಕಳೆ ಇಲ್ದಂಗೆ, ಮತ್ತೇನೋ ಏನಂತಾರೆ ಫುಲ್ ವೀಕ್ ಅಂದ್ರೆ ಕಂಪ್ಲೀಟ್ ವೀಕ್ ಆಗೋಗಿದ್ದೀನಿ ಅಂತ ನನ್ ಇವಾಗೆ ಗೊತ್ತಾಗಿದ್ದು. ಬಿಕಾಸ್ ನನಗೆ
ಕನ್ನಡಿಲಿ ನನ್ನ ಮುಖ ನೋಡ್ಕೊಳ್ಳೋಷ್ಟು ನನಗ್ ಪುರ್ಸೋತಿಲ್ಲ ನಿಜ ಹೇಳ್ಬೇಕು ಅಂತಂದ್ರೆ. ಹಿಂಗೆ ನನ್ ಡ್ರೆಸ್ಗಳೆಲ್ಲ ನನ್ ಫಂಕ್ಷನ್ ಕರೀತಾರೆ ಹಾಕೋಣ ಅಂತ ಡ್ರೆಸ್ ಹೋಗಿ ನೋಡ್ತೀನಿ, ಯಾವ್ದೊಂದು ಫಿಟ್ ಆಗ್ತಾ ಇಲ್ಲ. ನಂಗೆ ಬೇಜಾರಾಗಿ ಹೋಗ್ಬಿಡ್ತು, ಏನಪ್ಪ ಇಷ್ಟೆಲ್ಲ ಡ್ರೆಸ್ ಇಕ್ಕೊಂಡಿದೀನಿ, ಒಂದ್ ಡ್ರೆಸ್ ಆಗಲ್ವಾ ಅಂತ ಅಂದ್ಬಿಟ್ಟು ಹೋಗಿ ಅಂಗಡಿಗೆ ಹೋಗಿ ಶಾಪ್ ಮಾಡ್ತೀನಿ ಅಂದ್ರು ಅಲ್ಲೂ ಒಂದು ನ್ಯಾಯವಾಗಿರೋದ್ ಸಿಗಲ್ಲ. ಪ್ಯಾಂಟು ಶರ್ಟ್ಸ್ ಏನೋ ಓಕೆ, ಬಟ್ ಎಲ್ಲಾ ಒಕೇಶನ್ಗೂ ನಾನು ಪ್ಯಾಂಟು ಶರ್ಟ್ಸ್ ಹಾಕೊಂಡ್ ಹೋಗೋ ಸರಿ ಇರಲ್ಲ. ನನ್ನ ಹತ್ರ ಲೆಹೆಂಗಾಸ್ ತುಂಬಾ ಇದಾವೆ, ನಾನೇ ಇಷ್ಟಪಟ್ಟು ಹೊಲ್ಸಿರೋಂತ ಲೆಹೆಂಗಾಸು. ಅಯ್ಯೋ ರಾಮ, ಇದೇನಪ್ಪ ಇದು, ಯಾಕೆ ಹಿಂಗೆ ಅಂತ ಕುತ್ಕೊಂಡು ಯೋಚನೆ ಮಾಡಿ ಮಾಡಿ ಈ ರೇಂಜಿಗೆ ಸಣ್ಣ ಆಗ್ಬಿಟ್ಟಿದೀನಿ ನಾನು ಅಂತ ಬೇಜಾರು. ಯಾರು ಎಲ್ಲಿ ಕರೆದ್ರು ಹೋಗಕ್ ಮನ್ಸಿಲ್ಲ. ಇಲ್ಲ ಅಕ್ಕಪಕ್ಕ ಕರೆದಾಗ ಏನೋ ಹೋಗ್ ಬಂದ್ಬಿಡ್ತೀನಿ, ದೂರ ಪಾರ ಅಂದಾಗ ತುಂಬಾ ಯೋಚನೆ ಮಾಡ್ತೀನಿ. ಒಂದು ಸ್ಯಾರಿನೂ ವೇರ್ ಮಾಡಕ್ ಆಗ್ತಾ ಇಲ್ಲ. ಬ್ಲೌಸಸ್ ಅಂತೂ ಸಿಕ್ಕಾಪಟ್ಟೆ ಇದಿದೆ ಬಿಡಿ. ಅವಾಗ ನಾನು ಎಷ್ಟು ಚೆನ್ನಾಗಿದೆ, ಇವಾಗ ಹಿಂಗಾಗ್ಬಿಟ್ಟಿದೀನಿ. ಹಿಂಗಾಗಿರೋದಕ್ಕೂ ಒಂದು ರೀಸನ್ ಇದೆ, ಚಿಂತೆ ಅಲ್ಲ ನನಗೆ, ಏನ್ ಚಿಂತೆ ಇಲ್ಲ, ಬಟ್ ಕೊರಗು ಜಾಸ್ತಿ ಆಗ್ಬಿಟ್ಟಿದೆ ನನ್ಗೆ. ಏನಕ್ಕೆ ಹಿಂಗಾಗೋಯ್ತು ಅಂತ ತುಂಬಾ ಕೊರಗ್ತೀನಿ ನಾನು. ನಾನು ನನ್ನ ಒಂದು ಬಿಸ್ನೆಸ್ ಅಲ್ಲಿ ತುಂಬಾ ಇನ್ವಾಲ್ವ್ ಆಗಿರ್ತೀನಿ, ತುಂಬಾ ಅಂದ್ರೆ ತುಂಬಾ ಇನ್ವಾಲ್ವ್ಮೆಂಟ್. ಅವೆಲ್ಲ ನಾನು ಎಲ್ಲಿ ಹೋಗ್ತೀನಿ, ಎಲ್ಲಿ ಬರ್ತೀನಿ, ಎಲ್ಲಿ ತಗೊಂತೀನಿ, ಸ್ಯಾರೀಸ್ನೆಲ್ಲ ಹೆಂಗ್ ಮಾಡಿಸ್ತೀನಿ, ಅವೆಲ್ಲ ನಿಮಗ್ ನಾನು ತೋರಿಸ್ಬಿಟ್ರೆ ನಿಜವಾಗ್ಲೂ ಇಷ್ಟೆಲ್ಲ ಹಿಂಗೆಲ್ಲ ಓಡಾಡ್ತೀಯ ನೀನು, ಇಷ್ಟೆಲ್ಲಾ ಕಷ್ಟ ಪಡ್ತೀಯ, ಏನಕ್ಕೆ ಇಷ್ಟ ಕಷ್ಟ ಪಡ್ತ, ನಾವು ಅಪ್ಪ ನೋಡ್ಬಿಟ್ಟು ಏನಕ್ಕೆ ಇಷ್ಟ ಕಷ್ಟ ಪಡ್ತೀಯ ಅಂತ ಬೈತಾರೆ. ಹಂಗೆ ಸ್ಯಾರಿದು ಲೋಡ್ ಕವರ್ ಎತ್ತಕ್ ಆಗಲ್ಲ, ಫುಲ್ ಕೈಯೆಲ್ಲ ನನ್ಗೊಂಥರ ಏನಂತಾರೆ ಊತ ಬಂದ್ಬಿಡುತ್ತೆ. ಆ ರೇಂಜ್ಗೆ ಬ್ಯುಸಿ ಇರ್ಬೇಕು, ನಾನೇ ಬ್ಯುಸಿ ಇರ್ಬೇಕು. ತಲೆಗೆ ಅದು ಕೊರಗ್ನ ಹಾಕೊಂಡಷ್ಟು ನೋವು ಜಾಸ್ತಿ ಆಗುತ್ತೆ ಅಂತ ಅನ್ಬಿಟ್ಟು ನಾನೇ ಬ್ಯುಸಿ ಇರ್ತೀನಿ. ಬಟ್ ಈ ರೇಂಜ್ ಎಕ್ಸರ್ಸೈಸ್ ಆಗೋ ರೇಂಜ್ ಆಗ್ಬಿಟ್ಟಿದೀನಲ್ಲ ಅಂದ್ಬಿಟ್ಟು ಬೇಜಾರ್ ಆಗ್ಬಿಡ್ತು. ವಾರದಿಂದ ಯಾವ್ದು ವ್ಲಾಗ್ಸ್ ಮಾಡಕ್ ಇಂಟ್ರೆಸ್ಟ್ ಇಲ್ಲ ನನ್ಗೆ. ಐಫೋನ್ ತಗೊಂಡಿದ್ದೆ ನಾನು ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು, ಇದೇನಪ್ಪ ಅಂತ. ನಾವ್ ಅಮ್ಮ ಇದ್ದಿದ್ರೆ, ನನ್ ಗಂಡ ಇದ್ರೆ ನಾನು ಈ ತರ ಇರಕ್ ಬಿಡ್ತಿದ್ರ? ನನ್ ಗಂಡ ಅಂತೂ ಅವರು ನನ್ಗೆ ತಿನ್ನೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಯಾವಾಗ ಡೈಲಿ ನಾವ್ ಎಂಗೇಜ್ಮೆಂಟ್ ಆದಾಗಿಂದ ಅವ್ರು ತಿಳ್ಕೊಂಬಿಟ್ರು ನಾನು ಹೆಂಗೆ ಅಂತ ಅಂದ್ಬಿಟ್ಟು, ಡೈಲಿ ಏನಾದ್ರೂ ಒಂದ್ ತಿನ್ನೋದ್ ನನಗ್ ಬೇಕೇ ಬೇಕಿತ್ತು. ಎಷ್ಟ್ ಚೆನ್ನಾಗ್ ಅರ್ಥ ಮಾಡ್ಕೊಂಬಿಡೋರು ಗೊತ್ತಾ ಇಲ್ಲ, ಅವರೇ ತರೋದು ಅವರೇ ಕೊಡ್ಸೋದು. ಇನ್ನು ನಮ್ಮ ಅಪ್ಪನೂ ಅಷ್ಟೇ, ಇವತ್ತಿಗೂ ಅಷ್ಟೇ ಫ್ರೆಂಡ್ಸ್. ನನಗ್ ಏನಂದ್ರೆ ಏನು ಯೋಚನೆ ಇಲ್ಲ. ನಾನ್ ಅವತ್ತು ಹೆಂಗೆ ನನ್ ಇಂಥದ್ ಬೇಕು ಅಂದ್ರೆ ಇಂಥದ್ ಬೇಕು ಅಂತ ತಗೊಂಬಂದ್ ಕೊಟ್ಬಿಡೋರು ನಮ್ಮಪ್ಪ. ಆ ತರ ರೂಢಿಯಾಗಿ ಬಂದಿರೋಳು ನಾನು. ಇವತ್ತು ನಾನು ಇಷ್ಟೆಲ್ಲಾ ನಾನು ತಲೆ ಮೇಲೆ ಹಾಕೊಂಡು ಮಾಡ್ತಾ ಇದ್ದೀನಿ ವಿತ್ ಸಪೋರ್ಟ್ ಆಫ್ ನಮ್ಮಪ್ಪ. ಅದೊಂದು ಯೋಚನೆ ಮಾಡ್ತೀನಿ, ಹೆಂಗೆ ಹುಡುಗಾಟ ಆಡ್ಕೊಂಡಿದ್ದಿದ್ದು ಹುಡುಗಿ ನಾನು ಇಷ್ಟೆಲ್ಲಾ ತಲೆ ಮೇಲೆ ಜವಾಬ್ದಾರಿ ಹಾಕೊಂಡಿದೀನಿ. ಅದೊಂದು ಓಕೆ, ನನ್ ಖುಷಿ ಇದೆ, ನಾನ್ ಮಾಡ್ತಾ ಇರೋದ್ರಲ್ಲಿ ಖುಷಿ ಇದೆ. ನನ್ಗೋಸ್ಕರ, ನನ್ ಮಕ್ಳಿಗೋಸ್ಕರ ಮಾಡ್ತಾ ಇರೋದು ಖುಷಿ ಇದೆ. ಅದ್ ಬಿಟ್ಟು ನನ್ನ ಆರೋಗ್ಯ, ನಮಗ್ ನಾವೇ ಆರೋಗ್ಯ ಹಾಳು ಮಾಡ್ಕೊಳ್ಳೋದು ಅಂತಾರಲ್ಲ, ಅದ್ ನಾನೇ ಅನ್ಸುತ್ತೆ. ಊಟ ಸೇರಿದ್ರೆ ತಾನೇ ಫಸ್ಟ್ ಆಫ್ ಆಲ್ ತಿನ್ನೋದು. ಸೇರಲ್ಲ, ಊಟ ಸೇರಲ್ಲ, ಏನ್ ಮಾಡ್ತೀರಾ? ಬಟ್ ತಿನ್ನೋದಿಕ್ಕೆ ಪ್ರಯತ್ನ ಪಡ್ತೀನಿ, ತಿನ್ನಕ್ ಕುತ್ಕೋತೀನಿ, ಆಗಲ್ಲ, ನೆನ್ಪು ಬಂದ್ಬಿಡುತ್ತೆ, ಆಗಲ್ಲ. ಆಮೇಲೆ ಏನೋ ಹೊಟ್ಟೆ ಹಸಿತೆ ಅನ್ನೋ ತರ ತಿನ್ನಕ್ ಹೋದ್ರುನು ಆಗಲ್ಲ. ಆಮೇಲೆ ಇನ್ನೊಂದು, ನನ್ ಮಕ್ಳು ಕೊಟ್ಲೆ ಕೊಡ್ತಾ ಇರ್ತಾರೆ, ಬಿಡು ಆಮೇಲೆ ತಿನ್ನೋಣ ಅಂದ್ಬಿಟ್ಟು ಸುಮ್ನೆ ಆಗ್ಬಿಡ್ತೀನಿ. ನಮ್ಮ ಅಪ್ಪ ಎಲ್ಲ ಅಬ್ಸರ್ವ್ ಮಾಡ್ತಾರೆ, ಊಟ ಮಾಡಮ್ಮ ಅಂತ ಬಲವಂತಾಗಿ ಇದ್ ಮಾಡ್ತಾರೆ. ಬಟ್ ಆದ್ರೂ ಆಮೇಲೆ ಎಲ್ಲೋ ಆಚೆ ಹೋಗ್ತೀನಿ, ಇದೊಂದಂತೂ ಹೇಳ್ತೀನಿ ನೋಡಿ. ಅದು ಇದು ಸ್ವಲ್ಪ ಬಿಸ್ನೆಸ್ ವಿಷಯವಾಗಿ ಆಚೆ ಹೋದಾಗ ಹೆಂಗಾಗ್ಬಿಡುತ್ತೆ ಅಂತಂದ್ರೆ, ಗೈಸ್ ನೀವ್ ನಂಬಲ್ಲ, ನನ್ನ ಫೋನ್ ಪೇಲಿ ಮಿನಿಮಮ್ ಅಂದ್ರು ಏನಿಲ್ಲ ಅಂದ್ರೆ ಒಂದ್ 10,000 20,000 ಇಟ್ಕೊಂಡಿರ್ತೀನಿ ನಾನು. ಕೈಯಲ್ಲಿ 1,000 ಕ್ಯಾಶ್ ಇಟ್ಕೊಂಡಿರ್ತೀನಿ. ಹಂಗ್ ಓಡಾಡ್ತಾ ಇರ್ತೀನಲ್ಲ, ಒಂದು ಜ್ಯೂಸ್ ಕುಡಿಯೋದು, ಇಲ್ಲ ಏನೋ ಒಂದ್ ಚಾಟ್ಸ್ ತಿನ್ನೋದು, ಇಲ್ಲ ಊಟ ಮಾಡೋದು, ಏನೋ ಮಾಡ್ಕೊಬಹುದು. ಕೈಯಲ್ಲಿ ಅಷ್ಟು ದುಡ್ದು ಕಾಸು ಇಟ್ಕೊಂಡಿರ್ತೀನಿ, ಬಟ್ ತಿನ್ನೋದಕ್ ಪುರ್ಸೋತಿಲ್ಲ ನನಗೆ. ನಮ್ಮ ಅಪ್ಪ ಬೈತಾರೆ, ನೀನ್ ಆಚೆ ಹೋದ್ರೆ ತಿನ್ನಲ್ಲ ಅಮ್ಮ, ತಿನ್ನಲ್ಲ, ತಿನ್ಕೊಂಡ್ ಹೋಗಮ್ಮ ಅಂತೆಲ್ಲ ಅಂತಾರೆ. ಇಲ್ಲಪ್ಪ ತಿಂತೀನಿ ಅಂತ ಹೇಳ್ತೀನಿ. ಅದೇ ಒಂದ್ ಇದ್ರಲ್ಲಿ ಮರ್ತೋಗ್ಬಿಡ್ತೀನಿ. ಸುಸ್ತಾಗ್ಬಿಡುತ್ತೆ. ಸುಸ್ತಾಗ್ ಬಂದ್ ಕುತ್ಕೊಂಡ್ರು ಮಕ್ಳಿಗೆ ಅದು ಇದು ನೋಡ್ಬೇಕು. ಈ ಲೆವೆಲ್ಗೆ ಹೆಂಗಾಗೋಗಿದೆ ಲೈಫು ಅಂತಂದ್ರೆ, ಬ್ಯುಸಿ ಇದೀನಿ, ಚೆನ್ನಾಗಿದ್ದೀನಿ, ಬಟ್ ಆರೋಗ್ಯ ಹಾಳು ಮಾಡ್ಕೊಂತ ಇದೀನಿ, ಕೊರಗ್ತಾ ಇದೀನಿ ಅನ್ನೋದೊಂದು ಬೇಸಿಕ್. ಮತ್ತೆ ಅದೊಂದು ಎಲ್ರೂ ಕ್ಲಾರಿಫೈ ಮಾಡ್ಬಿಡ್ತೀನಿ ಇದೇ ವಿಡಿಯೋದಲ್ಲಿ. ಏನಕ್ಕೆ ಇವಳು ಫಂಕ್ಷನ್ ಬರಲ್ಲ? ದೇವರನ್ನ ಇಷ್ಟ ಗುರು, ನನ್ಗೆಲ್ಲಾ ಫಂಕ್ಷನ್ಸ್ ಅಟೆಂಡ್ ಮಾಡ್ಬೇಕಂತ ಇಷ್ಟ, ಮುಂಚೆ ತರ ನಾನು ಆಗ್ಬೇಕು ಅಂತ ಇಷ್ಟ.
ಬಟ್ ಆಗ್ತಾ ಇಲ್ಲ, ಪ್ರಯತ್ನ ಪಡ್ತಾ ಇದೀನಿ, ನಾನು ಆಗ್ತಾ ಇಲ್ಲ. ರೆಡಿ ಆಗ್ಬೇಕು, ಚೆನ್ನಾಗಿ ರೆಡಿ ಆಗಿ ಮುಂಚೆ ಹೆಂಗಿದ್ದೆ ಹಂಗೆಲ್ಲ ಇರ್ಬೇಕು ಅಂತ ಇಷ್ಟ. ಬಟ್ ಆ ಮುಂಚೆ ಇದ್ದಿದ್ ನನ್ನ ಮುಖದಲ್ಲಿ ಕಳೆ ಆಗಿರ್ಬೋದು, ಆ ಒಂದು ರೆಡಿ ಮಾಡ್ಕೊಂಡು ಹೊರಗಡೆ ಹೋಗ್ಬೇಕು ಅನ್ನೋದೆಲ್ಲ ಬರಲ್ಲ. ಬಟ್ ಒಂದು ಲೆವೆಲ್ಗೆ ನನ್ ಮಕ್ಳಿಗೋಸ್ಕರ ನಾನು ರೆಡಿ ಆಗ ನನ್ ಇಬ್ರು ಮಕ್ಳು ಖುಷಿಯಿಂದ ನೋಡ್ತಾ ಇರ್ತಾರೆ. ಆ ಒಂದು ಖುಷಿ ನೋಡಕ್ಕಾದ್ರೂ ನಾನು ಚೆನ್ನಾಗಾಗ್ಬೇಕು ಅಂತ ಅನ್ಸುತ್ತೆ. ಬಟ್ ಏನ್ ಮಾಡ್ತೀರಾ, ಆಗಲ್ಲ. ಬಟ್ ಪ್ರಯತ್ನ ಪಡ್ತೀನಿ. ನನ್ನ ಸಬ್ಸ್ಕ್ರೈಬರ್ಸ್ ಯಾರೆಲ್ಲ ನನಗೆ ಸಿಗ್ತಾರೆ, ಯಾರೆಲ್ಲ ಫೋನ್ ಮಾಡ್ತಾರೆ, ನೀನ್ ಆರೋಗ್ಯ ನೋಡ್ಕೊಳಮ್ಮ, ನೀನ್ ಆರೋಗ್ಯ ನೋಡ್ಕೊಳಮ್ಮ, ನೀನ್ ನೋಡಕ್ ಆಗಲ್ಲ ಹಂಗಾಗ್ಬಿಟ್ಟಿದ್ಯಾ ಅಂತ ಹೇಳ್ತಾನೆ ಇರ್ತೀರಾ. ಖಂಡಿತ ಖಂಡಿತ ನಾನು ಇನ್ಮೇಲಿಂದ ಊಟ ಮಾಡೇ ಮಾಡ್ತೀನಿ. ಅಂದ್ರೆ ಅಷ್ಟು ಬಲವಂತವಾಗಿ ನಾನು ಊಟ ಮಾಡಕ್ ಆಗಲ್ಲ. ಏನಿಲ್ಲ, ಡಾಕ್ಟರ್ ಶಾಪ್ ಹೋದ್ರು ಅವ್ರು ಹಿಂಗೆ ಹೇಳ್ತಾರೆ, ಊಟ ಮಾಡಮ್ಮ, ನೀನು ಎಲ್ಲೂ ತೋರ್ಸಲ್ಲ ನಾನು ಹಾಸ್ಪಿಟ್ಲಿಗೆ ಅಂತ. ನಾನು ನಂದು ಹೆರಿಗೆ ಆಯ್ತಲ್ಲ ಅಲ್ಲೇ ನಾನು ತೋರ್ಸೋದು, ಅದ್ ಬಿಟ್ಟು ಬೇರೆ ಏನೆಲ್ಲೂ ಹೋಗಲ್ಲ. ಹೆಂಗಾಗ್ಬಿಟ್ಟೈತೆ ಅಂತಂದ್ರೆ ದುಡಿತಾ ಇದೀನಿ, ದುಡ್ಡಿದೆ, ತಿನ್ನಕ್ ಪುರ್ಸೋದಿಲ್ಲ, ಆ ರೇಂಜಿಗೆ ಮಾಡ್ಕೊಂಡಿದೀನಿ. ಹಂಗೇನೆ ಅದು ಒಂದೊಂದ್ಸಲಿ ಸಿಕ್ಕಾಪಡೆ ಸುಸ್ತಾಗ್ಬಿಡುತ್ತೆ. ಬಟ್ ಏನ್ ಮಾಡ್ತೀರಾ, ತಿನ್ಬೇಕು ಅಂತ ಅನ್ಸುತ್ತೆ, ಹೊಟ್ಟೆ ಹಸಿಯಲ್ಲ. ಬಟ್ ಇನ್ಮೇಲೆ ಹಂಗ ಆಗಲ್ಲ ಖಂಡಿತ. ಒಂದು ಡಯಟ್ ಪ್ಲಾನ್ ಅಂತ ಮಾಡ್ಕೊಂಡು ವೆಯ್ಟ್ ಗೇನ್ ಚಾಲೆಂಜಸ್ ಎಲ್ಲ ಮಾಡ್ಲೇಬೇಕು ನಾನು. ಇಲ್ಲ ಅಂದ್ರೆ ಅಷ್ಟೇ ನನ್ ಕತೆ. ನನ್ ಗಂಡ ಹೋಗಿರೋ ಜಾಗಕ್ಕೆ ಬೇಗ ಹೋಗ್ಬಿಡ್ತೀನಿ ನಾನು ಅನ್ಸುತ್ತೆ. ನಾನು ಈ ತರ ಹೆಲ್ತ್ ನ ನೆಗ್ಲೆಕ್ಟ್ ಮಾಡ್ಕೊಂಡಿದ್ರೆ ನಿಜವಾಗ್ಲೂ ಟ್ಯಾಬ್ಲೆಟ್ಸ್ ಅಂತೂ ಕ್ಯಾಲ್ಸಿಯಂ, ವಿಟಮಿನ್ಸ್, ಪೌಡರ್ ಅಂತ ಅದಂತ ಇದಂತ ಎಲ್ಲಾ ಕೊಟ್ಟವ್ರೆ, ಯಾವ್ದೂನು ಟೈಮ್ ಸರಿಗೆ ತಗಂತಾನೆ ಇಲ್ಲ. ಫಸ್ಟ್ ಆಫ್ ಆಲ್ ನಂತರ ಯಾರುನು ಆರೋಗ್ಯ ಕೆಡ್ಸ್ಕೊಂಬಿಡಿ. ಹೇಳ್ತಾ ಇರ್ತೀರಾ ಮಕ್ಳಿಗೋಸ್ಕರ ಇರಮ್ಮ ಇರಮ್ಮ ಅಂತ, ಆಬ್ವಿಯಸ್ ಆಗಿ ಮಕ್ಳಿಗೋಸ್ಕರನೇ. ಬಟ್ ಹೇಳ್ತಾರೆ, ತುಂಬಾ ಜನ ಹೇಳ್ತಾರೆ ಹೋಗ್ತಾ ಹೋಗ್ತಾ ಅದು ದುಃಖಗಳನ್ನ ಮರಿಬಹುದು, ದುಃಖಗಳು ಕಮ್ಮಿ ಆಗುತ್ತೆ ಅಂತ. ಬಟ್ ನನ್ ಕೇಸಲ್ಲಿ ಕಮ್ಮಿನೇ ಆಯ್ತಲ್ಲ, ಕಮ್ಮಿ ಆಗ್ತಾನೆ ಇಲ್ಲ. ಅದಿನ್ನೂ ಜಾಸ್ತಿನೇ ಆಗ್ತಾ ಇದೆ ನಂಗೆ. ಬಟ್ ಬೇರೆಯವರೆಲ್ಲ ಮರ್ತ್ಕೊಟ್ಟಿರ್ತಾರೆ. ಆಮೇಲೆ ಇನ್ನೊಂದೇನ್ ಗೊತ್ತಾ, ನನ್ಗೆ ವ್ಲಾಗ್ಸ್ ಹಾಕ್ತೀನಿ ಅಂತಂದ್ರೆ ಏನಾದ್ರೂ ಒಂದ್ ನಿಮ್ಗೂ ಉಪಯೋಗ ಆಗೋ ತರ ಇರ್ಬೇಕು. ಸುಮ್ನೆ ಹಾಕದ್ ನನ್ಗೂ ಇಷ್ಟ ಅಲ್ಲ. ಅಂಡ್ ನನ್ನ ಬಗ್ಗೆ ನಾನ್ ಹೆಂಗಿದೀನಿ, ನನ್ ಮಕ್ಳು ಹೆಂಗಿದ್ದಾರೆ ಅಂತ ತಿಳ್ಕೊಳಕ್ ನಿಮ್ಗೂ ಒಂದು ಏನಂತಾರೆ ಕಾಳಜಿ ಇರುತ್ತೆ. ಅದಕ್ಕೋಸ್ಕರ ನಾನು ವಿಡಿಯೋಸ್ ಮಾಡ್ಲೇಬೇಕು. ನನ್ನ ಇಷ್ಟಪಡೋರು ತುಂಬಾ ಜನ ಇದ್ದೀರಾ, ಅದು ಒಂದು ಖುಷಿ ವಿಚಾರ ನನ್ಗೆ. ಎಲ್ಲೋ ನಮ್ಮನ್ನ ದ್ವೇಷಿಸೋರು ಒಬ್ರಾಗಿದ್ರೆ ಇಷ್ಟಪಡೋರು 1000 ಜನ ಅವ್ರೆ. ಅದಕ್ಕೋಸ್ಕರ ನಾನು ವ್ಲಾಗ್ಸ್ ನ ಮಾಡೇ ಮಾಡ್ತೀನಿ ಖಂಡಿತ. ಇನ್ನೊಂದೇನಪ್ಪ ಸಂದೇಶ ಅಂತಂದ್ರೆ, ದುಡ್ಡು ಮಾಡ್ಬೇಕು ಹೌದು, ಬಟ್ ಅದ್ರಲ್ಲಿ ನಮ್ಮ ಆರೋಗ್ಯನೇ ಇಲ್ಲ ಅಂತಂದ್ರೆ ದುಡ್ಡು ಮಾಡಿ ಏನೋ ಪ್ರಯೋಜನ ಇಲ್ಲ. ಅದೊಂದು. ಸೊ ಇದನ್ನ ಹೇಳ್ಬೇಕಿತ್ತು. ಸುಮಾರು ಜನ ತಪ್ಪು ತಿಳ್ಕೊಂಬಿಟ್ಟಿದ್ರು, ಇವಳಿಗೇನೋ ಬೇಜಾರೇನೋ, ಒಂದ್ ಮದ್ವೆ ಕರೆದ್ರೆ ಬರಲ್ಲ, ಒಂದು ಮುಂಜಿಗ್ ಕರೆದ್ರೆ ಬರಲ್ಲ, ನಾಮಕರಣ, ಫಂಕ್ಷನ್, ಬರ್ತಡೇ ಏನಕ್ಕೂ ಬರಲ್ಲ ಇವಳಿಗೇನೋ ಬೇಜಾರೇನೋ, ಇವಳಿಗೇನೋ ನಾವ್ ಹಿಂಗಿದೀವಿ ಹಂಗಿದೀವಿ ಅಂತೇನೋ ಏನಮ್ಮ ಅದು ಬಾಕ್ಲಾಕು ಏನಮ್ಮ. ಸೊ ಆತರ ಬೇಜಾರು, ದುಃಖ ಆತರ ಎಲ್ಲ ಏನೂ ಇಲ್ಲ, ಬರಬಾರ್ದು ಅಂತಾನು ಏನೂ ಇಲ್ಲ. ನನ್ ಪರಿಸ್ಥಿತಿ ಇದು. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಎಲ್ಲಾರು ಫಂಕ್ಷನ್ ಬರ್ಬೇಕು ಅಂದ್ರು ನಾನ್ ಇಬ್ರು ಮಕ್ಳುನು ಕರ್ಕೊಂಡ್ ಬರ್ಬೇಕು, ಒಬ್ಳೆ ಅಂತೂ ಬರಕ್ ಆಗಲ್ಲ. ಇವಾಗ ನಮ್ಮ ಅಪ್ಪಂಗ್ ಏಜ್ ಆಗಿದೆ, ಎಲ್ಲದಕ್ಕೂ ನಮ್ಮ ಅಪ್ಪನ್ ಬಾಬಾ ಅಂತ ಹೇಳಕ್ ಆಗಲ್ಲ. ನಾನು ಒಬ್ಳೆ ಓಡಾಡ್ಬೇಕು, ನಾನು ಒಬ್ಳೆ ಇದ್ ಮಾಡ್ಬೇಕು, ಅದ್ ಒಂದ್ ವಿಷಯ. ಆಮೇಲೆ ಇನ್ನೇನು ಇಲ್ಲ, ಇದ್ ಬಿಟ್ರೆ ಇನ್ನೇನು ಇಲ್ಲ. ಮಕ್ಳನ್ ಕರ್ಕೊಂಡ್ ಬರ್ಬೇಕು. ಆಮೇಲೆ ಇದೇ ನನ್ ಪ್ರಾಬ್ಲಮ್, ನನ್ಗೆ ಔಟ್ಫಿಟ್ಸ್ ಗಳು ಯಾವ್ದು ಸೂಟ್ ಆಗಲ್ಲ ಇವಾಗ. ಸೊ ಹಂಗಾಗಿ ಮೊದ್ಲಿನ ತರ ಆಗೋವರ್ಗುನು ನಾನು ಇನ್ನೂ ತುಂಬಾ ಚೇತರಿಸ್ಕೋಬೇಕು. ನಾನು ಇನ್ನೂ ಒಂದು 70% ಅಷ್ಟು ನಾನು ಚೇತರಿಸ್ಕೋಬೇಕು ನನ್ಗಾಗಿರೋ ಆಘಾತಕ್ಕೆ. ಸೊ ಅಲ್ಲಿವರೆಗೂನು ಸ್ವಲ್ಪ ಎಲ್ರು ನನ್ನ ಅರ್ಥ ಮಾಡ್ಕೊಂತಾರೆ ಅಂತ ನಂಬಿದೀನಿ. ಸೊ ಓಕೆ, ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಖಂಡಿತ ಮುಂದಿನ ವ್ಲಾಗ್ ಅಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಏನಮ್ಮ ಈ ಕಡೆ ಬಾ, ತರಕಾರಿ ಹಾಕಿ ಆಂಟಿ ತಗೋ ಚಿನ್ನಿ. ಅಲ್ಲ ಐತ್ ನೋಡು ಹುಳಿಕಾಯಿ, ಸ್ವಲ್ಪ ಹಾಕು.
ಚೆನ್ನಾಯ್ತು ಹಾಕೋ. ಚಪ್ಪಲಿ ಬಿಡ್ಬೇಕು, ಅಲ್ಲಿ ತುಳಿಬಾರ್ದು. ಹಾಕೋ. ಸ್ವಲ್ಪ ಹಾಕಮ್ಮ. ನೋಡಾಕ್ಬೇಕು ಚಿನ್ನಿ, ಹೆಂಗಂದ್ರಂಗ ಹಾಕ್ಬಾರ್ದು. ಆ ಥರ ನೋಡ್ಬೇಕು, ಹಿಂಗೆಲ್ಲ ತಿರುಗಿಸಿ ಹಿಂಗೆಲ್ಲ ನೋಡ್ಬೇಕು. ಸಾಕ್ಬಿಡು, ಅದೇ ಒಂದ್ ಮಣ ಹಾಕ್ಬಿಡ. ಟೊಮೊಟೊ ಹಾಕೊಳ ನೀರು. ಆಮೇಲೆ ಅದೇನದು ಬಾಳೆಕಾಯಿ ಚಿಪ್ಸ್, ಅದು ಬಾಳೆಕಾಯಿ ಚಿಪ್ಸ್. ಬೀಳಿಸ್ಬಿಡ್ತೀಯ ಚಿನ್ನಿ ನೀನು ಇದನ್ನ. ಈಗ ಸ್ವಲ್ಪ ತರಕಾರಿ ತಗೊಂಡು ಈ ಕಡೆ ಬಾ ಚಿನ್ನಿ. ಬಿಸಿಬೇಳೆ ಬಾತ್ ಮಾಡ್ಬಿಡೋಣ ಈಗ.